Hi, hello guys, welcome back to Ishnandi YouTube channel. హాయ్ హాయ్ చెప్పండి అందరూ అట్లే చెట్లనే పెట్టే ನರಸಿಂಹ ಅಂಕಲ್ ಹಾಯ್ ಅಟ್ ನೋಡಿ ಗೈಸ್ ಚೆನ್ನಾಗೈತೆ ಹಾರ್ಟ್ ಡೆಡಿಕೇಟ್ ಮಾಡೋರಿಗೆ ಅವರೇ ಇಲ್ವೇ ಇಲ್ಲಿ ಆಂಟಿ ಲಾಸ್ಟ್ ಟೈಮ್ ಇದೆ ಇಲ್ಲ ನೀವು ಹಾಕೋ ಆಟ ಆಂಟಿ ಕೊಟ್ಟು ಹೆಚ್ಚಾಗಬೇಕು ಇವಾಗ ನೆಕ್ಸ್ಟ್ ಗೊಟ್ಟು ಗಂಗಲ್ ಅಂಕಲ್ ಅದೇ ಹಾಕಿ ನಿಮ್ಮ ಸ್ಟೈಲಲ್ಲಿ ನೀವು ಹಾಕಿ ಕಲರ್ ಹಾಕ್ತೀರಾ ಅಂಕಲ್ ಗಂಗಲ್ ಅಂಕಲ್ ರಂಗೋಲಿ ಹಾಕಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಹೇಳಿ? ನರಸಿಂಹ ಅಂಕಲ್ ನೋಡಿ ಗೈಸ್, ಹೊಸ ಟೈಪ್ ಆಫ್ ರಂಗೋಲಿ ಪುಡಿ ಹಾಕೋದು, ಕಲರ್ ಹಾಕೋದು. ಕಲರ್ ಕಲೆ ಬಿಡುದು ನಮ್ ಕಲರ್ ಹಾಕಿರಲ್ಲ. ಆರೆಂಜ್ ಕಲರ್ ಹಾಟ್, ಇವಾಗ ಇದ್ರಲ್ಲಿ ನಿಮ್ಮ ಹೆಸರು, ಅಕ್ಕ ಹೆಸರು, ಲವಿತ್ ಹೆಸರು, ತನ್ವಿತ ಹೆಸರು ಬರಿಬೇಕು. ಕನಿಪಿಸ್ತಲ್ಲ ಸಾರಿ ಗೈಸ್, ನೋಡಿ ನಮ್ಮ ಫ್ಯಾಮಿಲಿ ಇಂತ ಬಾಗುಂದಮ್ಮ, ಎಷ್ಟು 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 ಸೂಪರ್ ಆಗಿದೆ. ಇರಿ ಗೈಸ್, ವಾವ್ ಸೂಪರ್. ಯಾರ್ಯಾರಿಗೆ ರಂಗೋಲಿ ಗೊತ್ತಿಲ್ವೋ ಗಂಗಲ್ ಅಂಕಲ್ ನಂಬರ್ ಪಿನ್ ಮಾಡ್ತೀನಿ, ನೀವು ತಗೊಂಡು ಟ್ರೈನಿಂಗ್ ತಗೋಬಹುದು. ಏನ್ ಅಂಕಲ್, ಏನಂತೀರಾ? ಅಂಕಲ್ ನೀವು ಅಷ್ಟೇ, ಈ ಆಟಲ್ಲಿ ನಿಮ್ಮ ಹೆಸರು, ಅಕ್ಕ ಹೆಸರು, ಪಾಪು ಹೆಸರು ಬರೀಬೇಕು. ಓಕೆ, ಆಟ ಒಳಗಡೆ ಬರೀಬೇಕು. ಎಲ್ಲಾರ್ದು ಒಂದ್ ಚಿಂತೆ ಆದ್ರೆ ಇವ್ನೊಂದ್ ಚಿಂತೆ ನೋಡಿ ಗೈಸ್. ನೋಡಿ ಗೈಸ್, ರಂಗೋಲಿ ಚಿಂತೆ ಆದ್ರೆ ಇವ್ನ ಚಿಂತೆ ನೋಡಿ ಗೈಸ್. ಅಪ್ಪು ಏಮ್ರ ಇದೆ, ఏమదే ఏం చేస్తాను నువ్వు? ಅನ್ನಿಟಿಕೆ ಇಲ್ಲ ಕಲರ್ ತಲೆ ಆ ಕಲರ್ ಹಿಂಗ ನೋಡಿ ಗೈಸ್, ಮಿಸ್ಟೇಕ್ ಮಾಡ್ಬಿಟ್ಟವ್ರೆ. ಸೂಪರ್. ಗಂಗಲ್ ಅಂಕಲ್ ಕನ್ಫ್ಯೂಸ್ ಆಗಿರೋದಕ್ಕೆ ಕಾರಣ ಆ ಅಂಕಲ್ ಹೇಳ್ಕೊಡ್ತಾ ಇದ್ದಾರೆ. ಮಗ್ನೆಸ್ ಅಲ್ಲ, ನಿಮ್ಮ ಹೆಸರೇ ಹಾಕ್ಬೇಕು. ಅన్ని ಆಡ್ಲಿಕ್ಕೆ ಹೋಗ್ರಿ ಪೇರೆ. ಓಕೆ ಓಕೆ. ಇವರು ಹೆಸರು ಬರೀತವ್ರೆ, ಫುಲ್ ಬರೀರಿ. ಹಾ, ನಿಮ್ಮ ಹೆಸರು, ಅಕ್ಕ ಹೆಸರು, ಪಾಪು ಹೆಸರು. ಇದು ಹೊಸ ಟೆಕ್ನಿಕ್. ಹಾಕಿ, ಕಲರ್ ಹಾಕಿ. పాపము చూడి డబ్బానే తెచ్చేసినాము. ఏ అంకల్ నీకు లేకున్న కలరా? అంకల్కి రాలి వేసేకి అట్లా, లేకపోతే ఒక జాగాలో వేసుకొనేసి అట్లా స్ప్రెడ్ చేయండి. పాపం హెల్ప్ చేస్తాం అట్లా.
ఎట్లో మన అదృష్టానికి అందరూ ముందరికేసుకున్నారు డేట్లో. ఎట్లో మన అదృష్టానికి అందరూ తిరగా ఇక్కడే ఉంటామని ముందరికేసుకున్నారు డేట్లో. లేకపోతే ఈ హ్యాపీనెస్సే ఉంటానులే ఈ ఏడాది. నీ పేరు అంకల్ రాయాల అంకల్ 4 ఆర్ట్ ఎవరికి రాయ్ అంకల్ రాయాల రాయాల ఇడిసేయాలి మిమ్మల్ని పొద్దు నేను. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಗಂಗಾಲ್ ಅಂಕಲ್ ಆಗ್ತಾ ಇರಲಿ. ವಾಯ್ಸ್ ಅಂತ ಡಿಜೆ ಬಿಟ್ಕೊಂಡು ಆಡ್ತಾ ಉಂಟೆ ಇವತ್ತು ಗೈಸ್ ನಮ್ಮ ಅಕ್ಕ ನನ್ನ ಬಿಟ್ಬಿಟ್ಟು ಓಂ ಶಕ್ತಿಗೆ ಹೋಗಿ ಬಂದವ್ರೆ. ಕರೆದ್ರೆ ಬಂದಿಲ್ಲ ಗೈಸ್, ನಾನು ಏನು ಮಾಡೋಕ್ಕಾಗಲ್ಲ ಗೈಸ್. ನನಗೆ ಎಕ್ಸಾಮು ಗೈಸ್, ಹುಷಾರ್ ಬೇರೆ ಇಲ್ಲ ಗೈಸ್ ನನಗೆ. ನಮ್ಮಮ್ಮ ನೋಡಿ ಏನು ಮಾಡ್ತಾವಳ ಕೇಳಿ ಗೈಸ್, ಹುಷಾರಿದ್ದೀರಾ? ಏನದು ರಾಜ್ ಮಾಡ್ಸುಡ್ಮ ಡಿಸೈನ್ ಆಟೋ ಡಿಸೈನು. ಓ ಚಪ್ಪಾಳೆ, ಚಪ್ಪಾಳೆ ತಟ್ರಿ ಎಲ್ಲರೂ. ಅಂಕಲ್ ಪೋಸ್ ಕೊಡಿ ನಿಮ್ಮ ರಂಗೋಲಿಗೆ. ಇರ್ರಿ, ಹಾಂ ಈ ಕಡೆ ನೋಡಿ. ಸೂಪರ್ ನೋಡಿ ಗೈಸ್, ಅವಾಗ್ನಿಂದ 1 ಅವರ್ನಿಂದ ಇವ್ರು ಆಗ್ತಾನೆ ಇದ್ದಾರೆ. 5 ನಿಮಿಷ. ಸೂಪರ್ ಅಂಕಲ್, ಸೂಪರ್ ನೀವು. ಬೇಗ ಬೇಗ ಆಗ್ಬೇಕು. ಸೂಪರ್ ಅರ್ಸುಡೇಶ ಪೆಲ್ ರಾಯಂಡ ನೀವು ಹಾಕಿಲ್ಲ. భిన్న భిన్న రాయాల అక్క. ఏమి చేస్తాను అక్క? మా అది ఇప్పించుకోమ్మా. అక్క కేక్ ఎత్తుకురా పోక. ఏనే ఆర్ట్ బై. ఓ సెంటర్లో కలర్ వేయద్దు, ఇడి అట్లే బాగుంది. ఏమది మామ్ మొండీస్, ఆర్ట్ బై మొండీస్. ನೋಡಿ ಗೈಸ್, ಸರಿ ಪೋಸಿ ಅಂಕಲ್, ಪೋಸ್ అంతేనా? ఇట్లా చేయి పోనీ. ఓకే, ఇంట్లో పొంకొన్నాడు. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಸೆಲೆಬ್ರೇಷನ್ ಹೆಂಗಿದೆ, ಯಾವ ಥರ ಮಾಡಿದ್ರಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವೆಲ್ಲರೂ. ನಾವು ನ್ಯೂ ಇಯರ್ ಏನಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ನಮ್ಮ ಮಮ್ಮಿ ಖುಷಿಗೆ ಮಾತ್ರ ನಾವು ಸೆಲೆಬ್ರೇಟ್ ಮಾಡೋದು. ನಮ್ಮ ಮಮ್ಮಿ ಈ ಥರ ಸೆಲೆಬ್ರೇಷನ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕಾಗಿ ಸೆಲೆಬ್ರೇಟ್ ಮಾಡಿದ್ದು. ಸೊ ನೈಟ್ 12 ಗಂಟೆ ಎಲ್ಲರೂ ರಂಗೋಲಿ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡ್ಕೊಂಡಿದ್ರಿ. ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲ ಬಂದು ಅಣ್ಣವರೆಲ್ಲ ರಂಗೋಲಿ ಹಾಕ್ಕೊಂಡು ಫುಲ್ಲು. ಲಾಸ್ಟ್ ಇಯರು ಸೇಮ್ ಹಿಂಗೆ ಇತ್ತು, ಬಟ್ ಇಷ್ಟೊಂದು ಎಂಜಾಯ್ಮೆಂಟ್ ಇದ್ದಿಲ್ಲ. ಈ ಟೈಮ್ ಈ ಥರ ಫೈರ್ ಕ್ಯಾಂಪ್ ಆ ಥರ ಒಂದು ಚಿಕ್ಕದಾಗ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮತ್ತು ರಂಗೋಲಿ ಹಾಕ್ಕೊಂಡು ಫನ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದ್ವಿ. ಆ್ಯಂಡ್ ಇದ್ರಲ್ಲಿ ಬಂದ್ಬಿಟ್ಟು ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಅಂದರೆ ಅಮ್ಮ ಮಗಳು ಇಬ್ಬರದ್ದು ಬರ್ಡೇ ಇತ್ತು. ಸೊ ಹಂಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು. ಅದಕ್ಕೆ ನಮ್ಮಮ್ಮ ಹ್ಯಾಪಿ ನ್ಯೂ ಇಯರ್ ಬದಲು ಹ್ಯಾಪಿ ಬರ್ಡೇ ಅಂತ ಹೇಳ್ತಾಯಿದ್ರು. ಸೊ ಹಿಂಗಿತ್ತು ನಮ್ಮ ಸೆಲೆಬ್ರೇಷನ್ಸು. ಎಂಜಾಯ್ ಆಗಬೇಕಂದ್ರೆ ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲ ಫುಲ್ಲು ನಾವು ಎಷ್ಟು ಪುಣ್ಯ ಮಾಡಿರ್ತೀವೋ ಅಂಥವರೆಲ್ಲ ಸಿಗೋಕ್ಕೆ ಆ ಥರ. ಏನೇ ಆಗಲಿ ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಫನ್ ಮಾಡ್ತಾರೆ, ಫ್ಯಾಮಿಲಿ ಥರ ಇರ್ತಾರೆ. ಫುಲ್ ಖುಷಿ ಆಗುತ್ತೆ ಆ ಥರ. ಸೊ ನಾವು ಇದೇ ಥರ ಪ್ರತಿ ವರ್ಷವೂ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಬಿಲ್ಡಿಂಗಲ್ಲಿರೋರೆಲ್ಲ ಯಾವ ಹಬ್ಬಕ್ಕೆ ಬರ್ತಾರೋ ಇಲ್ವೋ, ನ್ಯೂ ಇಯರ್ಗೆ ಮಾತ್ರ ಎಲ್ಲರೂ ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಆ್ಯಂಡ್ 2024 ಕಂಪ್ಲೀಟಾಗಿ 25 ಸ್ಟಾರ್ಟ್ ಆಗಿಬಿಡ್ತು. ಪ್ರತಿಯೊಬ್ಬರು ಯಾರ್ಯಾರೆಲ್ಲ 2024 ತುಂಬ ಜನಕ್ಕೆ ಅಂದರೆ ತುಂಬ 80% ಪೀಪಲ್ಸ್ಗೆ ಫುಲ್ಲು ಸ್ಯಾಡ್ನೆಸ್ ಕೊಟ್ಟಿದೆ. ಅದೆಲ್ಲ ಹೋಗಿ
2025 ಹೊಸ ವರ್ಷ. ಎಲ್ಲರಿಗೂ ಅಷ್ಟೇ ಕಳ್ಕೊಂಡಿರೋದನ್ನೆಲ್ಲ, ಲಾಸ್ ಆಗಿರೋದು, ಕಳ್ಕೊಂಡಿರೋದು ಪ್ರತಿಯೊಂದು ಮತ್ತೆ ಸಿಗಲಿ. 2025 ಎಲ್ಲರೂ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಇವಾಗ ನಾನು ಇಷ್ಟು ದಿನ ಹೋಗ್ತಾ ಇದ್ದಿದ್ದು ಲೈಫ್ ಇಲ್ದಿರ ನೆಕ್ಸ್ಟ್ ಸ್ಟೆಪ್ ನನ್ನ ಲೈಫ್ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡು ಹೋಗೋಣ ಅಂತ ಫುಲ್ಲು ಡಿಸೈಡ್ ಆಗಿ ಮಾಡಲೇಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ನನಗೆ ನಾನೇ ತೊಗೊಂಡಿದ್ದೀನಿ. ಏನೆಲ್ಲ ಡಿಸಿಷನ್ಸ್ ತೊಗೊಂಡಿದ್ದೀನಿ, ಏನಕ್ಕೆ ತೊಗೊಂಡೆ, ಅದು ನಾನು ಫಾಲೋ ಮಾಡ್ತೀನಾ ಇಲ್ವಾ, ಏನಾದರೂ ಚೇಂಜ್ ಆಗುತ್ತಾ, ಪ್ರತಿಯೊಂದು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ನೈಟ್ ಮಲ್ಕೊಳೋ ಹೊತ್ತಿಗೆ 1:30 ಆ ಥರ ಆಗಿತ್ತು. ಸೊ ಬೆಳಗ್ಗೆ ಎದ್ದು ಯೂಶ್ವಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಾನು ಮಮ್ಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಗೆಲ್ಲರಿಗೂ ಫೇವ್ರೆಟ್ ದೇವಸ್ಥಾನ ಮಧುರಮ್ಮ ದೇವಸ್ಥಾನ. ಆ್ಯಂಡ್ ಇವತ್ತು ನಮ್ಗೆ ಗೊತ್ತಿದ್ದಿಲ್ಲ, ಅದು ಅಲ್ಲೋದ್ಮೇಲೆ ಗೊತ್ತಾಗಿತ್ತು. ಏನೋ 17th ಇಯರ್ ಸ್ಪೆಷಲ್ ಪೂಜೆ ಕೂಡ ನಡೀತಾ ಇತ್ತು. ಅದಕ್ಕೆ ಫುಲ್ ರಶ್ ಇತ್ತು. ಒಳಗಡೆ ಎಲ್ಲ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.